ಯು ನೋ ವಾಟ್ ಸುನಿಲ್, ನಿಮ್ಮಮ್ಮನ ಹೆಲ್ತು ತುಂಬ ಕ್ರಿಟಿಕಲ್ ಆಗಿದೆ. ಹೀಗೆ ಬಿಟ್ಟರೆ ಶಿಲ್ ಬಿ ನೋ ಮೋರ್. ಅರ್ಜೆಂಟಾಗಿ ಅವ್ರಿಗೆ ಆಪ್ರೇಷನ್ ಮಾಡಿಸ್ಲೇಬೇಕು ಸುನಿಲ್. ಹೌದಾ ಸರ್? ಆ್ಯಕ್ಚುಲಿ ಅವ್ರು ನಮ್ಮಮ್ಮ ಅಲ್ಲ ಸರ್, ನನ್ನ ಫ್ರೆಂಡ್ ಅಮ್ಮ. ಅವ್ರಿಗೆ ತುಂಬ ಸಾರಿ ಹೇಳಿದ್ದೆ ಆಪ್ರೇಷನ್ ಮಾಡೋಕ್ಕೆ, ಆದರೂ ಅವ್ರು ಒಪ್ತಾ ಇಲ್ಲ ಸರ್. ಹೌದಾ? ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಸುನಿಲ್. ಅಲ್ಲಮ್ಮ, ಎಷ್ಟು ದಿವಸ ಅಂತ ಇಂಜೆಕ್ಷನ್ ಮತ್ತು ಟ್ಯಾಬ್ಲೆಟ್ಸ್ ಮೇಲೆ ಇಡ್ತೀರಾ? ಒಂದು ಆಪ್ರೇಷನ್ ಮಾಡಿಸ್ಕೊಂಬಿಡಿ, ಪರ್ಮನೆಂಟಾಗಿ ಹುಷಾರಾಗ್ತೀರಾ. ಅಮ್ಮ, ಹೆಂಗೂ ಶಾಣು ಹೆಸರಲ್ಲಿ ಆರ್ ಡಿ ಅಮೌಂಟ್ ಕಟ್ಟಿದ್ರಲ್ಲ, ಅದೇ 10 ಲಕ್ಷ ಅಮೌಂಟ್ ಬರುತ್ತೆ ಅನಿಸುತ್ತೆ. ನನ್ನ ಮಗನ ಅವರಪ್ಪ ಸಾಲ ಮಾಡಿಟ್ಟು ಸತ್ತೋದ್ರು. ನನ್ನ ಮಗನ ಚಿಕ್ಕ ವಯಸ್ಸಿನಿಂದ ರಾಜನ್ ಥರ ನೋಡ್ಕೊಂಡು ಬೆಳೆಸಿದ್ದೀನಿ. ಇವಾಗ ಆ ದುಡ್ಡನ್ನು ನನ್ನ ಜೀವಕ್ಕಾಗಿ ನಾನು ಬಳಸ್ಕೊಂಡ್ರೆ ನನ್ನ ಮಗ ಮತ್ತೆ ಸಾಲ ಮಾಡ್ತಾನೆ. ಅವರಪ್ಪಂಗಾದ ಪರಿಸ್ಥಿತಿ ನನ್ನ ಮಗಗೆ ಬರಬಾರ್ದು. ನನ್ನ ಜೀವಕ್ಕಿಂತ ನನ್ನ ಮಗನ ಜೀವನನೇ ಮುಖ್ಯ ನನಗೆ. ಬೇಡ ಸರ್, ಬೇಡ. ಯಾರೋ ಕರೆದ ಹಾಗೆ ಹೋದೆ ಏಕೆ ಹೀಗೆ, ನಾಳೆ ಬರದ ಹಾಗೆ ಹೋದೆ ಎಲ್ಲಿಗೆ. ನೀ ಕೊಟ್ಟ ಎಲ್ಲ ಪ್ರೀತಿ ವಾತ್ಸಲ್ಯದ ಋಣಭಾರ ಹೊತ್ತು ನಾನು ಇರಲಿ ಹೇಗೆ. ಮರಳಿ ಬಾ, ಮರಳಿ ಬಾ, ಮರಳಿ ಬಾ ನನ್ನಮ್ಮ. ತೀರಿಸುವೆ ಋಣವಮ್ಮ, ಮರಳಿ ಬಾ ನನ್ನಮ್ಮ, ಮರಳಿ ಬಾ ನನ್ನಮ್ಮ, ಮರಳಿ ಬಾ. ಕೊಡೋ ಇಲ್ಲಿ. ಈ ಕಾರ್ಯ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಬದುಕಿದ್ದಾಗ ಅವರಿಗೆ ಕ್ಯಾನ್ಸರ್ ಇರೋದು ತಿಳ್ಕೊಳ್ಳೋದೇ ಇರೋ ನೀನು ಇವಾಗ ಎಲ್ಲಿಂದ ಬಂತು ಈ ಕಣ್ಣೀರು? ನಿಮ್ಮಮ್ಮ ಸಾವಿಗೆ ನೀನೇ ಕಾರಣ, ಯಾಕಂತ ನಿನಗೂ ಗೊತ್ತು. ನೋಡ್ ಶರಣು, ಯೋಚನೆ ಮಾಡಿ. ನೀನು ಅಷ್ಟು ಕೇರ್ ಮಾಡೋದು ನೋಡಿ ಏನೋ ಅನ್ಕೊಂಡಿದ್ದೆ. ನಿಮ್ಮ ಅಮ್ಮನೇ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಮದ್ವೆ ಆದ್ಮೇಲೆ ನೀನು ನನ್ನ ಹೆಂಗೋ ನೋಡ್ಕೋತೀಯಾ? ಇದೆಲ್ಲ ನೋಡಿದ್ಮೇಲೆ ಅರ್ಥ ಆಗ್ತಿದೆ, ನೀನ್ ಮನುಷ್ಯನೇ ಅಲ್ಲ, ರಾಕ್ಷಸ. ನೋವೆಲ್ಲ ನೀನುಂಗಿ ನಗುವ ಕೊಟ್ಟೆ, ನಿನ್ನೆಲ್ಲ ಆಸೆಗಳ ನಮಗೆ ಬಿಟ್ಟೆ. ನಿನ್ನ ತ್ಯಾಗವ ಹೇಗೆ ಮರೆಯಲಿ, ಅಮ್ಮ ಎಂದು ನಾ ಯಾರ ಕೂಗಲಿ. ಬರುವಾಗ ನೋವ ಕೊಟ್ಟು ಬಂದೆ ಎಂದು ನನಗೀಗಾದನೆ ನೀನು ಬಿಟ್ಟೇನು. ಮರಳಿ ಬಾ, ಮರಳಿ ಬಾ, ಮರಳಿ ಬಾ ನನ್ನಮ್ಮ. ತೀರಿಸುವೆ ಋಣವಮ್ಮ, ಮರಳಿ ಬಾ ನನ್ನಮ್ಮ, ಮರಳಿ ಬಾ ನನ್ನಮ್ಮ, ಮರಳಿ ಬಾ. ಯಾರೋ ಕರೆದ ಹಾಗೆ ಹೋದೆ ಏಕೆ